ಹಾಯ್ ಎಲ್ಲರಿಗೂ. ಇವತ್ತೊಂದೆರಡು ಎಂಬ್ರಾಯ್ಡ್ರಿ ಡಿಸೈನು ರೆಡಿಯಾಗಿದ್ದಿತ್ತು. ಅದು ಅರ್ಜೆಂಟ್ ಕೊಡೋದಿತ್ತು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಕತ್ತೀನಿ. ಬರ್ರಿ ಡಿಸೈನ್ಸ್ ಹೆಂಗಾಗ್ಯವು ನೋಡೋಣ. ಇದು ಕಾಟನ್ ಬ್ಲೌಸು. ಕಾಟನ್ ಅಂದರೆ ಪ್ಯೂರ್ ಕಾಟನ್ ಅಲ್ಲ, ಸ್ವಲ್ಪ ಸಿಲ್ಕ್ ಮಿಕ್ಸ್ ಇರೋವಂಥದ್ದು. ಇದಕ್ಕೆ ಎಂಬ್ರಾಯ್ಡ್ರಿ ಭಾರಿ ನೀಟಾಗಿ ಬಂದೈತಿ. ಇವ್ರ ಮಗಳದು ಅದು ಸ್ವಲ್ಪ ಸಿಲ್ಕ್ ಟೈಪ್ ಏನೋ ಮಿಕ್ಸ್ ಐತಿ ಬಟ್ಟೆ. ಅದ್ರದ್ದು ವಿಡಿಯೋ ಹಾಕೀನಿ, ನೆಕ್ಸ್ಟ್ ಅದ್ರದ್ದು ಬಗ್ಗೆ ಹೇಳ್ತೀನಂತ. ಈಗ ಸದ್ಯಕ್ಕೆ ಈ ಬ್ಲೌಸಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪಾನಿ ವರ್ಕ್ ಬಂದೈತಿ ಕೆಳಗಡೆ, ಆಮೇಲೆ ಫ್ಲವರ್ ಡಿಸೈನ್ ಪೂರ್ತಿ ಬಂದೈತಿ. ಗ್ರ್ಯಾಂಡಾಗಿ ಕಾಣಿಸ್ತತಿ. ಇದು ನೀವು ನೋಡ್ಬೋದು, ಪೂರ್ತಿ ನೆಕ್ಕೆಲ್ಲ ಹಿಂದೆ ಬ್ಯಾಕ್ ಸೈಡ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತೇಳಿ. ಆಮೇಲೆ ಥಿಕ್ನೆಸ್ಸು ಅಷ್ಟು ಐತಿ ಡಿಸೈನ್ದು. ಇದು ಸೇಮ್ ವರ್ಕ್ ಬರುತ್ತೆ ಸ್ಲೀವಿಗೆ. ಆ ಸ್ಲೀವನ್ನು ನೋಡ್ಬೋದು ಎಷ್ಟು ನೀಟಾಗಿ ಬಂದತ್ತೆ ಅಂಥೇಳಿ. ಇದಕ್ಕೆ ನಾನು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಅಟ್ಯಾಚ್ ಮಾಡೀನಿ. ಯಾಕಂದರೆ ಮದುವೆಗೆ ಹಾಕೊಂಡು ಹೋಗೋ ಬ್ಲೌಸ್ ಇದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡ್ರಿ ನಮ್ಗಂತ ಹೇಳಿದ್ರು. ಯೂಶ್ವಲಿ ನಮ್ಮ ಮಷಿನ್ ಒಳಗೆ ಜರಿ ಬರೋದಿಲ್ಲ. ಜರಿ ಹಾಕಿದ್ರೂ ಭಾಳ ದಿನ ಬರೋದಿಲ್ಲ, ಅದೆಲ್ಲ ಮೇಲಿಂದು ಜರಿ ಗೋಲ್ಡ್ ಕಲರ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಡ್ತೈತಿ. ಹಾಗಾಗಿ ಸಿಲ್ಕ್ ಥ್ರೆಡ್ಡನ್ನು ಇರಲಿ ಅಂತ ಹೇಳಿದ್ರು ಅವರು. ಹಾಗಾಗಿ ಅವರಿಗೆ ಯಾವ ಥರ ಬೇಕೋ ಆ ಥರ ನಾನು ವರ್ಕ್ ಮಾಡಿ ಕೊಟ್ಟೀನಿ. ಅಲ್ಲಲ್ಲೇ ಫ್ಲವರಿಗೆ ಸ್ವಲ್ಪ ಸಣ್ಣ ಸಣ್ಣದು ಗೋಲ್ಡ್ ಕಲರ್ದು ರಿಂಗ್ ಅಟ್ಯಾಚ್ ಮಾಡಿ ನಾನು ಗಮ್ ಹಾಕಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣಿಸ್ತದೆ ಅಂತೇಳಿ ಇದು ಹೇಳಿದೆಲ್ಲ ನಾನು. ಈ ಬ್ಲೌಸು ಡಿಸೈನ್ ಹಾಕಕ್ಕೆ ಭಾಳ ಹೆಡ್ಡೇಕ್ ಅನ್ನಿಸ್ತು, ಯಾಕಂದ್ರೆ ಸಖತ್ ಜಾರ್ತೈತಿ ಬ್ಲೌಸ್. ಇದು ಕ್ಲಿಪ್ ಹಾಕಿದ್ರು ಫ್ರೇಮ್ ಒಳಗೆ. ಯಾರು ಮಷಿನ್ ವರ್ಕ್ ಮಾಡ್ತಿರ್ತೀರಲ್ಲ, ಈ ಥರ ಬ್ಲೌಸ್ ಇದ್ದಾಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಡಿಸೈನು ಹೆಚ್ಚು ಕಮ್ಮಿ ಆದ್ರೂ ವಾಪಸ್ ಅದೇ ಲೈನಿಗೆ ಡಿಸೈನ್ ಜೋಡಿಸೋದು ಭಾಳ ಕಷ್ಟ. ಹಾಗಾಗಿ ಇದು ವರ್ಕ್ನು ಗ್ರ್ಯಾಂಡ್ ಆಗಿರೋದ್ರಿಂದ ಅದು ಡಿಸೈನ್ ಶಿಫ್ಟ್ ಆಗಿಬಿಡ್ತೈತಿ. ಅದಕ್ಕೆ ಇವ್ರು ಪ್ಲೇನ್ ತೊಗೊಂಡಿದ್ರೆ ಬೆಟರ್ ಇತ್ತು, ಬಟ್ ಅವರು ಇದ್ರೊಳಗೆ ವರ್ಕ್ ಹಾಕ್ರಿ ಅಂತಿದ್ದಕ್ಕೆ ನಾನು ಸ್ವಲ್ಪ ಅಲ್ಲೇ ಕುಂತು ಹಾಕಿದೆ. ಫಸ್ಟ್ ಡಿಸೈನ್ ಅನ್ಬೋದು ನಾನು ಅಲ್ಲೇ ಕುಂತು ಹಾಕಿರೋಂಥದ್ದು, ಯಾಕಂದ್ರೆ ನಾನು ಹಾಕ್ಕೊಂಡು ವರ್ಕ್ ಮಾಡ್ಕೊತಿರ್ತೀನಿ ನನ್ನ ಮನೆ ಕೆಲಸ. ಬಟ್ ಇದ್ರ ಜೊತೆಗೆ ಟೈಮ್ ಭಾಳ ಸ್ಪೆಂಡ್ ಮಾಡಿದೆ. ಇದು ಸ್ಲೀವು ಮತ್ತು ನೆಕ್ ಬರುತ್ತಲ್ಲ, ನೆಕ್ ಜಾಸ್ತಿ ಗ್ರ್ಯಾಂಡಾಗಿ ಏನು ಬರಲ್ಲ, ಮೀಡಿಯಮ್ ಆಗಿರುತ್ತೆ. ಸ್ಲೀವು ಸಖತ್ ಗ್ರ್ಯಾಂಡ್ ಆಗ್ತತಿ. ಇದು ಪ್ಲೇನ್ ಆಗಿದ್ರೆ ಇನ್ನೂ ಲುಕ್ ಆಗಿರೋದು, ಬಟ್ ಪ್ಲೇನ್ ಅವರು ತೊಗೊಂಡು ಬಂದಿರಲಿಲ್ಲ. ಅದಕ್ಕೆ ನಾನು ಈ ಥರ ವರ್ಕ್ ಮಾಡೀನಿ. ಲೈಟ್ ಬ್ಲೂ ಮತ್ತು ಇದು ಸಿಲ್ವರ್ ಕಲರು ಗೋಲ್ಡ್ ಕಲರು ಮಿಕ್ಸ್ ಮಾಡೀನಿ. ಇದು ಮಲ್ಟಿ ಕಲರ್ ಐತಿ ಸ್ಯಾರಿ, ಅದಕ್ಕಾಗಿ ಇದ್ರದ್ದು ಕುಚ್ ಕಟ್ಟೀನಿ ಸ್ಯಾರಿದು. ಅದ್ರದ್ದು ವಿಡಿಯೋ ಹಾಕೀನಿ, ನೀವು ಚೆಕ್ ಮಾಡ್ಬೋದು. ಸ್ಯಾರಿ ಜೊತೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇದು ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಇದಕ್ಕೂ ಸೇಮ್ ಹಾಕೀನಿ ನಾನು ನೆಕ್ಕಿಗೆ. ಮತ್ತು ಅಲ್ಲಲ್ಲೇ ಒಂದು ಸಣ್ಣ ಸಣ್ಣ ರಿಂಗ್ ಗೋಲ್ಡ್ ಕಲರ್ದು ಅಟ್ಯಾಚ್ ಮಾಡೀನಿ. ಇನ್ನೂ ಒಂದು ಏನು ಹೇಳಬೇಕಂದ್ರೆ, ಎಂಬ್ರಾಯ್ಡ್ರಿ ಆಗಲಿ ಆರಿ ವರ್ಕ್ ಆಗಲಿ ನಾವು ಅದನ್ನು ವೇರ್ ಮಾಡಿದಾದ್ಮೇಲೆ ವಾಪಸ್ ನಾವು ರಿಮೂವ್ ಮಾಡುವಾಗ ಸೀದಾನ ರಿಮೂವ್ ಮಾಡಬೇಕು. ನಾವು ಉಲ್ಟಾ ಮಾಡಿದ್ವಿ ಅಂದರೆ ಈ ಸ್ಟೋನ್ಸ್ ಎಲ್ಲ ಉದುರೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇದೊಂದು ಹೇಳಬೇಕಾಗಿತ್ತು ನಾನು. ಅದಕ್ಕಾಗಿ ಸ್ಟೋನ್ ವರ್ಕ್ ಜಾಸ್ತಿ ಕೆಲವರು ಹಾಕಿಸ್ಕೊಳ್ಳೋದಿಲ್ಲ, ಏನಾಗಂಗಿಲ್ಲ, ಲುಕ್ ಕಾಣಿಸ್ತೈತಿ. ಬಟ್ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೀವು ಡೈಲಿ ವೇರ್ಗೆ ಪದೇ ಪದೇ ಹಾಕೊಳ್ಳೋ ಸ್ಯಾರಿ ಇತ್ತಂದ್ರೆ ನೀವು ಬರೀ ಥ್ರೆಡ್ ವರ್ಕಲ್ಲಿ ವರ್ಕ್ ಮಾಡಿಸ್ಕೊಳ್ಬೋದು. ಇನ್ನೊಂದಿಷ್ಟು ವಿಡಿಯೋ ಜೊತೆ ನಾಳೆ ಮತ್ತೆ ಸಿಗ್ತೀನಂತ. ಈ ಡಿಸೈನ್ದು ಡೀಟೇಲ್ಸ್ ಏನಾದರೂ ಬೇಕಂದ್ರೆ, ಆಮೇಲೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ರೇಟ್ ಬಗ್ಗೆ ಆಗಲಿ ಆಮೇಲೆ ಡಿಸೈನ್ ಬಗ್ಗೆ ಆಗಲಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಡಿಸೈನ್ ಜೊತೆ ನಾನು ವಿಡಿಯೋ ಮಾಡ್ತೀನಿ.